ಹಾಯ್ ನಮಸ್ಕಾರ, ವೆಲ್ಕಮ್ ಅವರ್ ಚಾನಲ್. ನಾನು ವಿಜಯಲಕ್ಷ್ಮಿ ರೀ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ ರೀ. ನಾನು ಸೂಪರ್ ಆಗಿದ್ದೀನಿ ರೀ. ಸ್ನೇಹಿತರೆ, ನನ್ನ ವಿಡಿಯೋನ ಎಲ್ಲರೂ ನೋಡಕತ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋನ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಹಾಗೆ ಕಮೆಂಟ್ ಮಾಡೋದರ ಮಾತ್ರ ಮರಿಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಏನದಂತ ನೋಡೋಣ. ಸ್ನೇಹಿತರೆ ನೋಡ್ರಿ, ಇದು ಮನಿ ಶಿಫ್ಟ್ ಮಾಡೋದಿನ ಬ್ಲಾಗ್ ಕಂಟಿನ್ಯೂ ಆಗ್ಯದ್ರಿ. ನಾವು ಡೈಲಿ ಸ್ವಲ್ಪ ಸಾಮಾನನ್ನು ತೊಗೊಂಡು ಹೊಂಟೇವ್ರಿ. ಸ್ವಲ್ಪ ಸಾಮಾನನ್ನು ಭಾಳ ಅದಾವ್ರಿ, ಹಾಗಾಗಿ ಸ್ವಲ್ಪ ತೊಗೊಂಡು ಹೊಂಟೇವ್ರಿ. ಅಂದರೆ ನಾವು ಇಬ್ಬರೇ ಶಿಫ್ಟ್ ಮಾಡ್ಬೇಕಲ್ರಿ, ನಾನು ನಮ್ಮ ಮನೆಯವರು. ಹಾಗಾಗಿ ನಾವು ಇಬ್ಬರೇ ಆಗೋದ್ರಿಂದ ನಾವು ಸ್ವಲ್ಪ ಸಾಮಾನನ್ನು ತೊಗೊಂಡು ಹೊಂಟೇವ್ರಿ. ಒಂದೇ ಸಲ ಅಂತ ನಮ್ಗೆ ಆಗಂಗಿಲ್ಲ, ಹಾಗಾಗಿ 2-3-4 ದಿನ ಅಂತೂ ಇದೆಲ್ಲ ಹೋಯ್ತು, ಟೈಮೆಲ್ಲ ಹೋಯ್ತು ಅಂತಲೇ ಹೇಳ್ಬೋದು ರೀ. ಈಗ ಒಂದು ಮನೆ ಖಾಲಿ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇರ್ತದೆ ಅಂತ ನಿಮಗೆಲ್ಲ ಗೊತ್ತಾದ್ರಿ. ಬಾಡಿಗೆ ಮನ್ಯಾಗ ಇಷ್ಟೆಲ್ಲ ಭಾಳ ಇದು ಇರ್ತದೆ. ಹಾಗಾಗಿ ನಾವು 3-4 ದಿನದಿಂದನೇ ಸಾಮಾನಿನ ಶಿಫ್ಟಿಂಗ್ ಮಾಡೋದನ್ನು ನಡೆದಿತ್ತು ರೀ ನಮ್ಮದು. ಅದಕ್ಕೆ ಅದು ಬ್ಲಾಗಿನ ಅದು ಕಂಟಿನ್ಯೂ ಆಗ್ಯದ್ರಿ. ಒಂದಿನ ಸ್ವಲ್ಪ ಮತ್ತೊಂದಿನ ಸ್ವಲ್ಪ ಹಿಂಗಾಗ್ಯದ್ರಿ ಸಾಮಾನು. ಪ್ರತಿ ಸಲನೂ ಸ್ವಲ್ಪ ತೊಗೊಂಡು ಹೋಗಿವಿ ನಾವು. ಫಸ್ಟಿಗೆ ನಾವು ಅಡುಗೆ ಮನೆ ಸಾಮಾನನ್ನು ಮೊದಲು ಶಿಫ್ಟ್ ಮಾಡ್ಕೊಂಡಿದ್ದೇವೆ ರೀ. ಅದಾದ ನಂತರ ಮರುದಿನ ಅಥವಾ ಮತ್ತೊಂದು ದಿನ ನಾವೇನು ಮಾಡಿದ್ರಿ, ಬೆಡ್ರೂಮು, ಆಮೇಲೆ ಇನ್ನೊಂದು ದಿನ ಹಾಲು, ಈ ಥರ ಆಯ್ತು ರೀ. ನಾವು ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪ ಸಾಮಾನು ಜಾಸ್ತಿ ಇದ್ದವಲ್ಲ ರೀ. ಹಾಗಾಗಿ ನಾವು ಸ್ವಲ್ಪನ ತೊಗೊಂಡು ಹೋದ್ವಿ ರೀ. 1 ಟ್ರಿಪ್ಪು 2 ಟ್ರಿಪ್ಪು 3 ಸಲ, ಅದು 3 ದಿನ ಆಯಿತು ಅಂತಲೇ ಹೇಳ್ಬೋದು ರೀ ಇದು ನಾವು ತೊಗೊಂಡೋಗಿದ್ದು ಸಾಮಾನನ್ನು. ಇವಾಗ ನೋಡಿರಿ, ನಾನು ಎಲ್ಲ ಡಬ್ಬಿ ಎಲ್ಲ ಇದ್ದು ಅಲ್ರಿ, ಅವು ದೊಡ್ಡ ಬೊಗಣೆ ಇರ್ತಾವಲ್ಲ ರೀ, ಅದ್ರ ಬೊಗಣೆ ಒಳಗೆಲ್ಲ ಹಾಕಿ ಇಡಾಕತ್ತೀನಿ. ಯಾಕಂದ್ರೆ ಅವೆಲ್ಲ ಚೆಲ್ಲಿ ಬಿಡ್ತಾವಲ್ಲ ರೀ, ಅಡುಗೆ ಮನೆ ಸಾಮಾನು ಆಗ್ತಾವೆ. ಹಾಗಾಗಿ ಕಟ್ಟಿ ತೊಗೊಂಡು ಹೋಗೋದ್ರಿಂದ ಆಗ್ತದೆ ರೀ. ಮತ್ತು ನಾವು ಹೊಸ ಮನೆ ಬಂದ ತಕ್ಷಣ ಎಲ್ಲ ಬಿಚ್ಚಿ ತೊಗೋಬೇಕಾಗ್ತದೆ, ಚೀಲದಾಗೆಲ್ಲ ಕಟ್ಟೋದ್ರಿಂದ. ನಾವು ಹೋದ ವರ್ಷ 5 ತಿಂಗಳ ನಂತರ ನಾವು ಮನೆ ಖಾಲಿ ಮಾಡಿದ್ವಲ್ಲ ರೀ. ಮೊದಲು ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗೋಗಿ ಏನಾಗ್ಬಿಡ್ತು ರೀ, ನಾನು ಎಲ್ಲ ಚೀಲದಾಗೆಲ್ಲ ಕಟ್ಟಿ ಇಟ್ಟಿದ್ದೆ. ಕಟ್ಟಿ ತೊಗೊಂಡು ಬಂದಾಗಿಂದ ಮತ್ತು ನಮ್ಗೆ ಏನೂ ಸಾಮಾನೇ ಸಿಗ್ಲಿಲ್ಲ ರೀ. ಎಲ್ಲ ಕಟ್ಟಿ ಇಟ್ಬಿಟ್ಟಿದ್ವಿ. ಹಾಗಾಗಿ ಅದ್ರಾಗ ಏನೇನು ಇಟ್ಟಿವಿ ಅಂತಲೇ ಮರ್ತು ಬಿಟ್ಟಿದ್ವಿ. ಅದಕ್ಕೆ ಅದು ಭಾಳ ಇದಾಗಿತ್ತಲ್ಲ ರೀ. ಹಾಗಾಗಿ ನಾವು ಏನು ಮಾಡಿದ್ವಿ, ಈ ಸಲ ಅಡುಗೆ ಸಾಮಾನನ್ನು ಜಾಸ್ತಿ ಅದ್ರಾಗೂ ನಾವು ಚೀಲದಾಗ ಕಟ್ಟಿ ಇಡಲೇ ಇಲ್ಲ ರೀ. ಒಂದು ದೊಡ್ಡ ಬೊಗಣೆ ಅಥವಾ ಏನೋ ಒಂದು ದೊಡ್ಡ ಇರ್ತಾವಲ್ಲ ರೀ, ಅದ್ರೊಳಗೆ ಹಾಕಿ ಅವೆಲ್ಲ ತೊಗೊಂಡು ಬಂದು ಜೀರಿಗೆ ಡಬ್ಬ ಆಗಿರ್ಬೋದು, ಶೇಂಗಾ ಡಬ್ಬಿ, ಜೀರಿಗೆ ಸಾಸಿವೆ ಡಬ್ಬಿ, ಅರ್ಶಿಣ ಸಾಸಿವೆ, ಅವೆಲ್ಲ ಏನೂ ಕಟ್ಟಲೇ ಇಲ್ಲ ರೀ ಈ ಸಲ ನಾನು. ಆ ಸಲ ನಾನೆಲ್ಲ ಪ್ರತಿಯೊಂದೂ ಸಪ್ರೇಟ್ ಮಾಡಿ ಕಟ್ಬಿಟ್ಟಿದ್ನಲ್ಲ ರೀ. ಭಾಳ ಕಷ್ಟ ಆಗಿಬಿಟ್ಟಿದ್ದೆಲ್ಲ ಬಿಚ್ಚಿ ತೊಗೊಳಕ್ಕೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ ರೀ, ಈ ಸಲ ಸುಮ್ಮನೆ ಒಂದು ದೊಡ್ಡ ಬೊಗಣೆ ಅಥವಾ ಏನಾರು ಇರ್ತಾವಲ್ಲ ರೀ, ಅದ್ರೊಳಗೆ ಹಾಕ್ಕೊಂಡು ನಾನು ಅಡುಗೆ ಮನೆ ಸಾಮಾನನ್ನು ತೊಗೊಂಡು ಬಂದೀನಿ ರೀ ಈ ಸಲ. ಅಲ್ಲ, ಬಟ್ಟೆ ನಾನು ಕಟ್ತೀನಿ. ಇವು ಅಡಿಗೆ ಮನೆ ಸ್ಮೂತ್ ಆಗುತ್ತೆ, ಉಡುವಷ್ಟು ಕಟ್ಬಿಟ್ಟಂದ್ರೆ ಉಡುವಷ್ಟು ತಗೊಂಡು ರೇಟ್ ಯಾವ ಇದೆ ನೋಡಿ. ಅವೆಲ್ಲ ಒಂದು ನಾವು ಮರದಾಗ ಬರೋದು ಟೈಮ್ ಖಾಲಿ ಇರಕ್ಕಲ್ಲ, ಯಾಕೆ ಕರ್ಕೊಂಡ್ಬಿಡೋಣ ಅಂದೆ.
ಏರಿಲ್ಲ ನೀವು ಫೋನ್ ಹಚ್ಚನ ಬಾ ಅಂತಾರೆ ಈಗ ಒಂದು ರೋಡ್ ಹೋಗ್ಯಾನ ಬಟ್ಟೆನ ನೋಡ್ರಿ ಒಂದು ದೊಡ್ಡ ಬ್ಯಾರಲ್ ಇತ್ತು ನಮ್ಮದು ಆ ಬ್ಯಾರಲ್ ಒಳಗೆ ಹಾಕಿಬಿಟ್ಟಿನಿ ರೀ ಮತ್ತು ಅವನ್ನೆಲ್ಲ ಎಲ್ಲಿ ಗಂಟು ಕಟ್ಟಿ ತೊಗೊಂಡು ಬರೋದು ಅಂತ ಇದು ದೊಡ್ಡ ಬ್ಯಾರಲ್ ಇತ್ತಲ್ರಿ ಇದ್ರೊಳಗೆ ನಾನೆಲ್ಲ ಹಾಕಿಬಿಟ್ಟೆ ಅದು ದೊಡ್ಡದಿತ್ತಲ್ರಿ ಬ್ಯಾರಲ್ ಹಂಗಾಗಿ ಎಲ್ಲ ಬಟ್ಟೆನ ಒಂದು ಇದ್ರೊಳಗೆ ಹಿಡಿದ್ಬಿಡ್ತು ಇವಾಗ ನೋಡ್ರಿ ಇನ್ನೂ ಇಷ್ಟೆಲ್ಲ ಸಾಮಾನು ಇವತ್ತು ತೊಗೊಂಡ್ಬಂದು ಇಟ್ಕೊಂಡಿದ್ದೀವಿ ಇವನ್ನೆಲ್ಲ ನಾನು ಒಂದು ಜೋಡಿಸ್ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಕೊಡಿರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ್ರಿ ಮುಂದಿನ ವಿಡಿಯೋದಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್